ರಾಜಕೀಯ ಇದು ಏಟು ಎದುರೇಟು ಒಳ ಏಟಿನ ಆಟ. ಸದ್ಯ ಇಬ್ಬರು ಕುಮಾರರ ನಡುವೆ ಈ ಆಟ ಜೋರಾಗಿದೆ. ಅತ್ತ ಡಿಕೆ ಶಿವಕುಮಾರ್, ಇತ್ತ ಎಚ್.ಡಿ. ಕುಮಾರಸ್ವಾಮಿ. ಚನ್ನಪಟ್ಟಣ ಉಪಕದನಕ್ಕೂ ಮುನ್ನವೇ ಒಬ್ಬರ ವಿರುದ್ಧ ಮತ್ತೊಬ್ಬರು ವಾಗ್ಯುದ್ಧ ಸಾರಿದ್ದಾರೆ. ಈಗ ಈ ವಾಕ್ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಮುಖ್ಯಮಂತ್ರಿ ಮಾಡಿದ್ದು ನಿಮ್ಮ ಹತ್ರ ಬಂದವನ ನಾನು ಫೀಲ್ಡ್ಗಿಳಿದವ್ರೆ ಅಂತ ಹೇಳ್ಬೇಕು. ಗ್ರೇಟರ್ ಬೆಂಗಳೂರು ಮಾಡೋ ಮಹಾನ್ ನಾಯಕರು ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಾ? ವರದಿಯ ಯಾರ ಮನೇಲಿ ಇಟ್ಕೊಂಡಿದ್ದೀರಿ? ಮಿಲಿಟರಿ ಅವ್ರ ಕೆಲ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯ್ತು. ಮಿಲಿಟರಿನ ಬರೋ ಕಾಲ ಬರುತ್ತಿರಲಿ. ಚನ್ನಪಟ್ಟಣ ಉಪಕದನ. ಡಿಸಿಎಂ ಡಿಕೆಶಿ ವರ್ಸಸ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧಕ್ಕೆ ರಣವೀಳ್ಯ ಕೊಟ್ಟಿದೆ. ಕದನಕ್ಕೆ ಮುಹೂರ್ತ ಘೋಷಣೆಯಾಗದಿದ್ರೂ ಕತ್ತಿ ಗುರಾಣಿ ಹಿಡ್ಕೊಂಡು ಇಬ್ಬರು ನಾಯಕರು ಅದಾಗ್ಲೇ ಸಮರಕ್ಕೆ ತಾಲೀಮು ನಡೆಸಿದ್ದಾರೆ. ಈಗ ಕುಮಾರ ವರ್ಸಸ್ ಕುಮಾರ ನಡುವಿನ ಯುದ್ಧ ಮತ್ತಷ್ಟು ಜೋರಾಗಿದೆ. ಡಿಕೆಶಿಯ ಸ್ವಾಭಿಮಾನದ ಅಸ್ತ್ರಕ್ಕೆ ಎಚ್.ಡಿ.ಕೆ ಕನ್ನಡಿಗ ಅಸ್ತ್ರ. ದೇವೇಗೌಡ, ಕುಮಾರಸ್ವಾಮಿ ಸರ್ಕಾರ ತೆಗೆದಿದ್ಯಾರೆಂದು ಎಚ್.ಡಿ.ಕೆ ಪ್ರಶ್ನೆ. ಡಿಕೆಶಿಯ ಸ್ವಾಭಿಮಾನದ ಅಸ್ತ್ರಕ್ಕೆ ಎಚ್.ಡಿ.ಕೆ ಕನ್ನಡಿಗ ಅಸ್ತ್ರ ಪ್ರಯೋಗಿಸಿದ್ದಾರೆ. ಪಾಪ ಕನಕಪುರದವರು, ಬ್ರ್ಯಾಂಡ್ ಬೆಂಗಳೂರು ಮಾಡುವವರು ಹೇಳ್ತಾರೆ, ಎಚ್.ಡಿ. ಕುಮಾರಸ್ವಾಮಿ 39 ಸೀಟ್ ಗೆದ್ರು, ನಾವು ಮುಖ್ಯಮಂತ್ರಿ ಮಾಡಿದ್ವಿ. ದೇವೇಗೌಡರು 16 ಸೀಟ್ ಗೆದ್ರು, ನಾವು ಪ್ರಧಾನಮಂತ್ರಿ ಮಾಡಿದ್ವಿ ಅಂತ. ಆದ್ರೆ ಸರ್ಕಾರವನ್ನ ತೆಗೆದವರು ಯಾರು ಎಂದು ಹೇಳ್ಬೇಕಲ್ವಾ? ನಿಮ್ಮ ಮನೆ ಬಾಗಿಲಿಗೆ ನಾನು, ದೇವೇಗೌಡರು ಬಂದಿದ್ವಾ? ಒಬ್ಬ ಕನ್ನಡಿಗನನ್ನ ತೆಗೆದವರು ಯಾರು ಅಂತ ಡಿಕೆಶಿ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ದೇವೇಗೌಡರು 16 ಸೀಟ್ ಗೆದ್ದಿದ್ರು, ಅವ್ರನ್ನ ಪ್ರಧಾನಮಂತ್ರಿ ಮಾಡೋದು ತೆಗೆದಿದ್ಯಾರು ಅಂತ ಹೇಳ್ಬೇಕಲ್ಲ. 39 ಜನ ಗೆದ್ಕೊಂಡು ನಾನು ಮುಖ್ಯಮಂತ್ರಿ ಮಾಡಿದ್ದು ನಿಮ್ಮ ಹತ್ರ ಬಂದವನ ನಾನು. ದೇವೇಗೌಡರಿಗೆ ನಿಮ್ಮ ಹತ್ರ ಬಂದವರ? ಅವತ್ತು ಜನತಾದಳದಲ್ಲಿ 54 ಜನ ಗೆದ್ದಿದ್ರು, ಕರ್ನಾಟಕದಿಂದ 16 ಜನ ಗೆದ್ದಿದ್ರು. ದೇವೇಗೌಡರು ಪ್ರಧಾನಮಂತ್ರಿ ಆಗೋ ಕಾರಣ ಕಮ್ಯುನಿಸ್ಟ್ನವರು ಬೇರೆ ಬೇರೆ ನಮ್ಮ ದೇಶದ ಪ್ರಾದೇಶಿಕ ಪಕ್ಷಗಳು 190-180 ಜನ ಗೆದ್ದು ಅವರ ತೀರ್ಮಾನದ ಮೇಲೆ ಆಗಿದ್ದು ನಿಮ್ಮಿಂದ ಆಗಿದ್ದ. ದೇವೇಗೌಡರು ಏನು ತಪ್ಪು ಮಾಡಿದ್ದು ತೆಗೆದವ್ರು ಯಾರು? ಒಬ್ಬ ಕನ್ನಡಿಗನ್ನ. ಕುಮಾರಸ್ವಾಮಿ ತೆಗೆದವ್ರು ಯಾರು? ಏನು ನಾನು ಮಾಡಿದ ತಪ್ಪಿಗೆ ತೆಗೆದಾರ ನೀವು ನನ್ನ? ಡಿಕೆಶಿಯನ್ನ ಪರೋಕ್ಷವಾಗಿ ದರೋಡೆಕೋರ ಎಂದ ಎಚ್.ಡಿ.ಕೆ. ಇನ್ನು ನಿನ್ನೆ ಡಿಕೆಶಿ ಎಚ್.ಡಿ.ಕೆ ಶಿರೂರು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಕ್ಕೆ ವ್ಯಂಗ್ಯವಾಡಿದ್ರು. ಅವರೇನು ಮಿಲಿಟರಿ ಕರ್ಕೊಂಡು ಬಂದ್ರಾ ಎಂದಿದ್ರು. ಇದಕ್ಕೂ ಟಾಂಗ್ ಕೊಟ್ಟಿರುವ ಕುಮಾರಸ್ವಾಮಿ, ದರೋಡೆ ಮಾಡುವುದನ್ನ ನಿಲ್ಲಿಸಲು ಮಿಲಿಟರಿ ಕರ್ಕೊಂಡು ಬರ್ತೀನಿ ಅಂತ ಪರೋಕ್ಷವಾಗಿ ಡಿಕೆಶಿ ದರೋಡೆಕೋರ ಎಂದಿದ್ದಾರೆ. ಏನಾದ್ರು ಇದನ್ನ ಮಿಲಿಟರಿನ ಡೆಪ್ಲಾಯ್ ಮಾಡಿಸಿ ಮಿಲಿಟರಿ ಅವ್ರ ಕೆಲ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯ್ತು. ಕೇಂದ್ರ ಸರ್ಕಾರ ಭಾಳ ನಮಗೆ ಮುತುವರ್ಜಿ ವಹಿಸಿದೆ ಅಂತೇಳಿ. ಸೊ ನಮ್ಗೇನು ಅದರಿಂದ ಏನು ಕಾಣೆ. ವಿಸಿಟ್ ಮಾಡ್ತಾರೆ, ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದಕ್ಕೆ ತಲೆ ಯಾಕೆ ಕೆಡ್ಸ್ಕೋಬೇಕು ನಾವು? ಮಿಲಿಟ್ರಿನ ಬರೋ ಕಾಲ ಬರುತ್ತಿಲ್ಲಿ. ಕರ್ಕೊಂಡು ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ ಪಾಪ. ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯಿತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಲಿಸೋಕ್ಕೆ ಮಿಲಿಟ್ರಿ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಅಹಿಂದ ಹೆಸರಿಟ್ಕೊಂಡು ಅವಮಾನ ಮಾಡಿದ್ದೀರೆಂದು ಸಿಎಂಗೂ ಟಾಂಗ್. ಇನ್ನು ದಲಿತರು ಅಂತ ಕರೆಯಬೇಡಿ ಎಂದು ಚರ್ಚೆ ನಡೆದಿದೆ. ಆದ್ರೆ ಅಹಿಂದ ಅಂತ ಎಷ್ಟು ವರ್ಷದಿಂದ ಹೆಸರಿಟ್ಕೊಂಡಿದ್ದೀರಾ? ಅಹಿಂದ ಹೆಸರು ಇಟ್ಕೊಂಡು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಅವಮಾನ ಮಾಡ್ತಿದ್ದೀರಾ. ಅವರಿಗೆ ಮೀಸಲಿಟ್ಟಿದ್ದ ಹಣ ಉಪಯೋಗಿಸಿಕೊಂಡಿದ್ದೀರಿ ಅಂತ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯಗೂ ಟಾಂಗ್ ಕೊಟ್ಟಿದ್ದಾರೆ. ಅಹಿಂದದ್ದು ಬಿಡಿಸಿಡಬೇಕಲ್ಲ ಅವರಲ್ಲಿ. ಅದು ಪಾಪ ಅವರಿಗೆ ಅಹಿಂದ ಹೆಸರಿಟ್ಕೊಂಡು ನಮ್ಮ ಪರಿಶಿಷ್ಟ ಜಾತಿಯವರಿಗೆ ಅವಮಾನ ಮಾಡಿಲ್ಲ. ಉದ್ಧಾರ ಮಾಡೋರು ಒಬ್ಬರೇ ಅಂತ 39,000 ಕೋಟಿ ಕೊಟ್ಟಿದ್ದೀನಿ ಅಂತ. ಆ 39,000 ಕೋಟಿಲಿ ಆ ಪರಿಶಿಷ್ಟಕ್ಕೆ ದುಡ್ಡು ಎಷ್ಟು ಕೊಟ್ಟಿದ್ದೀರಿ? ಅವರ ಕುಟುಂಬಗಳು ಉದ್ಧಾರ ಮಾಡೋಕ್ಕೆ ಅವರ ಹೆಸರಿನಲ್ಲಿ ಎಷ್ಟು ದುಡ್ಡನ್ನ ಲೂಟಿ ಹೊಡೆದಿದ್ದೀರಿ? ಒಟ್ಟಾರೆ ಎಚ್.ಡಿ.ಕೆ ವರ್ಸಸ್ ಡಿಕೆಶಿ ಎಂಬಿಬ್ಬರು ಜಗಜ್ಜಟ್ಟಿಗಳ ಮಾತಿನ ಕಾಳಗ ಜಬರ್ದಸ್ತ್ ಆಗೇ ನಡೆದಿದೆ. ಚನ್ನಪಟ್ಟಣ ಉಪಚುನಾವಣೆ ಘೋಷಣೆಯಾಗದೇ ಇದ್ರೂ ಜಂಗಿ ಕುಸ್ತಿ ನಡೀತಾ ಇದ್ದು ಪರಸ್ಪರ ಏಟು ಎದುರೇಟು ಕೊಡ್ತಿದ್ದಾರೆ. ಕಿರಣ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.